ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನೇಮಕಾತಿ ಯಾವಾಗಲೇ ಆಗಲಿ, ಆದರೆ ನೇಮಕಾತಿಗೆ ನಾವೆಲ್ಲರೂ ಆಗಿರ್ತದೆ ಅನ್ನೋದು ನೆನಪಿರಲಿ. ಈ ಅಭ್ಯಾಸ ಅನ್ನೋದು ನಿರಂತರವಾದಂಥ ಪ್ರಕ್ರಿಯೆ ಆಗಿರಬೇಕು. ನೇಮಕಾತಿ ಆದಾಗೆ ನಾನು ಅಭ್ಯಾಸ ಮಾಡ್ತೀನಿ ಅನ್ನೋದು ಶುದ್ಧ ತಪ್ಪಾಗ್ತದೆ. ಆ ಒಂದು ಉದ್ದೇಶ ಇಟ್ಕೊಂಡು ಭಾವಿ ಶಿಕ್ಷಕ ಬಳಗ ಸತತವಾಗಿ 6ನೇ ವಾರದ ಟಾರ್ಗೆಟನ್ನು ಕೊಡ್ತಾ ಬಂದಿದೆ. ಈ ಒಂದು 6ನೇ ವಾರದ ಟಾರ್ಗೆಟನ್ನು ನಿಮ್ಮ ಮುಂದೆ ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದಿಗೆ ತರ್ತಾ ಇದ್ದೀವಿ. ಫಸ್ಟ್ನೇದಾಗಿ ಕನ್ನಡಕ್ಕೆ ಸಂಬಂಧಪಟ್ಟಿದ್ದಾದರೆ 7ನೇ ತರಗತಿಯ ಭಾಗ 1ರಲ್ಲಿ ಬರ್ತಕ್ಕಂಥ ಕವಿಗಳ ಪರಿಚಯ ಮತ್ತು ವ್ಯಾಕರಣಾಂಶಗಳನ್ನು ನಾವು ಒಳಗೊಂಡಿರ್ತದೆ. 7ನೇ ತರಗತಿಯ ಭಾಗ 1 ಕನ್ನಡ ಪುಸ್ತಕವನ್ನು ನೀವು ಅನಾಲಿಸಿಸ್ ಮಾಡಬೇಕಾಗಿರ್ತದೆ. ಅದೇ ಥರನಾಗಿ 2ನೇದಾಗಿ ಬಂದರೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಂತ ನಾವು ನೋಡ್ತೀವಿ. ಅದರಲ್ಲಿ ಅಭಿಪ್ರೇರಣೆ, ಅವಧಾನ, ಸ್ಮೃತಿ ಮತ್ತು ವಿಸ್ಮೃತಿ, ಕಲಿಕೆಯ ವರ್ಗಾವಣೆ ಅಂತೇನದ ಈ 4 ಕಾನ್ಸೆಪ್ಟ್ಗಳ ಮೇಲೆ ನೀವು ಇಡೀ ಈ ವಾರ ಓದ್ಕೊಳ್ಬೇಕಾಗಿರ್ತದೆ. ಆಮೇಲೆ ನೀವು ಇಂಗ್ಲೀಷ್ಗೆ ಅಂತ ಬಂದಾಗ ಪ್ರಿಫಿಕ್ಸ್ ಅಂತ ಬರ್ತದೆ, ಸಫಿಕ್ಸ್ ಅಂತ ಬರ್ತದೆ, ಒನ್ ವರ್ಡ್ ಸಬ್ಜೆಕ್ಷನ್ ಅಂತ ಬರ್ತದೆ. ಇವಿಷ್ಟು ನಿಮಗೆ ಇಂಗ್ಲೀಷನ್ನು ನಾವು ನೋಡ್ತೀವಿ. ಅದರ ನಂತರ ಪರಿಸರ ಅಧ್ಯಯನ ಅಂತ ಬಂದಾಗ 7ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಅಂತ ಬರ್ತದೆ. 2ನೇ ದಿನದ ಬೆಳಕು ಅಂತಕ್ಕಂಥ ಪಾಠದ ಮೇಲೆ ನಾವು ಈ ವಾರ ಟೆಸ್ಟ್ ಸಿರೀಸನ್ನು ನಾವು ಕಂಟೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೇ 6ನೇ ತರಗತಿಯ ಗಣಿತ ವಿಷಯವನ್ನು ನಾವು ಅದರಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂತಕ್ಕಂಥದ್ದು, ಅದಾದ ನಂತರ 0ಯ ಮತ್ತೊಂದು ಬದಿ ಅಂತಕ್ಕಂಥದ್ದು ನೋಡ್ತೀವಿ. ರಚನೆಗಳೊಂದಿಗೆ ಆಟ ಅಂತಕ್ಕಂಥದ್ದನ್ನು ಮತ್ತು ಸಮಮಿತಿ, ಇವಿಷ್ಟು ಗಣಿತದ 6ನೇ ತರಗತಿಯಲ್ಲಿ ಬರ್ತಕ್ಕಂಥ ಭಾಗ 2ರಲ್ಲಿ ಬರ್ತಕ್ಕಂಥ ಈ ಒಂದು ಅಧ್ಯಾಯದ ಮೇಲೆ ಇಡೀ ವಾರ ನೀವು ಅಭ್ಯಾಸ ಮಾಡಿ ಟಾರ್ಗೆಟ್ಗೆ ರೆಡಿ ಆಗಬೇಕಾಗಿರ್ತದೆ. ಅದರ ಜೊತೆಗೆ ಆಲ್ರೆಡಿ ಹೋದ ವಾರದಲ್ಲಿ ಕಂಪ್ಯೂಟರ್ನಲ್ಲಿ ಬರ್ತಕ್ಕಂಥ MS ವರ್ಡ್ ಬಗ್ಗೆ ಟಾರ್ಗೆಟನ್ನು ಕೊಟ್ಟಿದ್ವಿ. ಒಂದೇ ವಾರಿಗೆ MS ವರ್ಡನ್ನು ನಾವು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಂಗಂತ ಹೇಳಿ ಈ ವಾರದ ಮುಂದುವರೆದ ಭಾಗವನ್ನು MS ವರ್ಡ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ಇನ್ನೊಂದು ವಿನಂತಿ ಏನಪ್ಪ ಅಂದರೆ, ನೀವು ಯಾರಾದರೂ ನಮ್ಮ ಈ ಒಂದು ಭಾವಿ ಶಿಕ್ಷಕ ಬಳಗಕ್ಕೆ ನೀವು ಕೂಡ ವಾರದ ಟಾರ್ಗೆಟ್ಗೆ ನೀವು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಈ ಕೆಳಗೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಈ ಒಂದು ಟಾರ್ಗೆಟ್ಗೆ ನೀವು ಜಾಯಿನ್ ಆಗಬಹುದು. ಈ ಒಂದು ಜಾಯಿನ್ ಆಗುವಂಥ ಒಂದು ಪ್ರಕ್ರಿಯೆ ಹೇಗೆ ಅಂತಂತಂದರೆ, ಮೊದಲು ನೀವೇನದ ನಿಮ್ಮ ಒಂದು TET ಪೇಪರ್ 1 ಮಾರ್ಕ್ಸ್ ಕಾರ್ಡನ್ನು ನಮಗೆ ಸೆಂಡ್ ಮಾಡಿ ಆ ಒಂದು ಅಂಕಪಟ್ಟಿಯನ್ನು ಕಳಿಸುವುದರ ಮೂಲಕ ನೋಂದಣಿ ಮಾಡ್ಕೋಬೋದು. ಆ ನೋಂದಣಿ ಫೀಸ್ ಅಂತ ನಾವು 200 ರೂಪಾಯಿಯನ್ನು ನೋಂದಣಿಯನ್ನಾಗಿ ತಗೊಂಡಿದ್ದೀವಿ. ಆ ಒಂದು 200 ರೂಪಾಯಿಯನ್ನು ಕೊಟ್ಟು ನೋಂದಣಿ ಮಾಡಿಕೊಂಡು ವಾರದ ಟಾರ್ಗೆಟ್ಗೆ ನೀವು ಜಾಯಿನ್ ಆದ್ರಿ ಅಂತಂದರೆ ಹಿಂದೆ ನಡೆದಂಥ ಪ್ರೀವಿಯಸ್ ಎಲ್ಲ ಟೆಸ್ಟ್ ಸಿರೀಸ್ನಲ್ಲಿ ನಡೆದಂಥ ಎಲ್ಲ ಟೆಸ್ಟ್ಗಳು ಕೂಡ ನಿಮಗೆ ಕಳಿಸ್ತೇವೆ. ಮತ್ತು ಹಿಂದೆ ನಡೆದಂಥ ಎಲ್ಲ ರಿಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ನಿಮಗೇನದ ಅವೈಲೇಬಲ್ ಇರ್ತದೆ ಅಂತ ಹೇಳ್ತಾ, ದಯವಿಟ್ಟು ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ನೇಮಕಾತಿ ಆಗೇ ಆಗ್ತದೆ, ತಾಳ್ಮೆಯಿಂದಿರ್ರಿ. ಯಾವುದೇ ರೀತಿಯ ತಾಳ್ಮೆ ಕಳ್ಕೊಳ್ಳೋಕೆ ಹೋಗಬೇಡ್ರಿ. ನೇಮಕಾತಿ ಆಗೋದಂತೂ ಪಕ್ಕಾ ಇದೆ. ನೀವು ಸುಮ್ಮನೆ ಏನೋ ಹೇಳ್ತಾರೆ ಅಂತ ತಿಳ್ಕೊಬೇಡ್ರಿ. ನೇಮಕಾತಿ ಆಗಲಿ, ಅದಕ್ಕಿಂತ ಮುಂಚೆ ನಾವು ರೆಡಿ ಆಗೋಣ ಅಂತಕ್ಕಂಥದ್ದನ್ನು ನಾವು ನಿಮಗೆ ಹೇಳ್ತಾ, ಆಲ್ಮೋಸ್ಟ್ ಮಾರ್ಚ್ ಎಂಡನಟ್ಟಿಗೆ ನೀವು ನೇಮಕಾತಿ ಆಗೇ ಆಗ್ತದೆ. ಎನಿ ಕಂಡೀಷನ್ ನೋಡೋಕತ್ತಿರಂತ ನೀವು ಏನು ಅಂದಾನ ಮುತ್ತು ಸರ್ ಅಂತ ನೀವು ಅನ್ನಕತ್ತಿರತ್ತೆ. ದಯವಿಟ್ಟು ಮಾರ್ಚ್ ಎಂಡನಟ್ಟಿಗೆ ನೇಮಕಾತಿ ಆಗೇ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ, ಈ ಒಂದು ವಾರದ ಟಾರ್ಗೆಟ್ ನಿಮಗಾಗಿ ಮತ್ತು ನಿಮ್ಮ ಅಭ್ಯಾಸಕ್ಕಾಗಿ ಅಂತ ಹೇಳ್ತಾ ನಮಸ್ಕಾರಗಳು.